ಜೈ ಹಿಂದ್ ಸ್ನೇಹಿತರೆ, 2025ರ TET ಪೇಪರ್ 2 ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ರಾಮಬಾಣದಂತಹ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಸರ್ಕಾರಿ ಪುಸ್ತಕದ ಸರ್ಕಾರಿ ಸಮಾಜ ವಿಜ್ಞಾನ ಪುಸ್ತಕದ 400 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಯಾವುದೇ ಒಂದು ಸಿಂಗಲ್ ಪಾಯಿಂಟ್ ಕೂಡ ಮಿಸ್ ಆಗಿಲ್ಲ ಸ್ನೇಹಿತರೆ. ಒಂದು ಕ್ವಿಕ್ ರಿವಿಷನ್ಗೆ ಇದಕ್ಕಿಂತ ಒಂದು ಬೆಸ್ಟ್ ವಿಡಿಯೋ ಇರಲಾರದು ಅಂತ ಹೇಳ್ತಾ ಪೇಪರ್ 2 TETಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಸೆಷನ್ ವಿಶೇಷತೆ ಏನು ಕೇಳಿದ್ರೆ, ಈ ಸೆಷನ್ನಲ್ಲಿ ನಾವು ನೇರ ಪ್ರಶ್ನೆ ನೇರ ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಒಂದೇ ಸೆಷನ್ನಲ್ಲಿ 400 ಪ್ರಶ್ನೆಗಳನ್ನು ಕವರ್ ಮಾಡ್ತೀವಿ. ಒಂದು ಮ್ಯಾರಥಾನ್ ಕ್ಲಾಸ್ ಇದಂತ ಹೇಳ್ತಾ ಸೆಷನನ್ನು ಪ್ರಾರಂಭದಿಂದ ಕೊನೆವರೆಗೆ ನೋಡಿ. ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಸೊ ಚಾಪ್ಟರ್ ವೈಸ್ ಒನ್ ಲೈನರ್ ರೀತಿಯ ಪ್ರಶ್ನೆ ಮತ್ತು ಉತ್ತರ ಕ್ವಿಕ್ ರಿವಿಷನ್ಗೆ ಒಂದು ಬೆಸ್ಟ್ ವಿಡಿಯೋ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ ನೋಡಿ. 10ನೇ ತರಗತಿ ಸರ್ಕಾರಿ ಪುಸ್ತಕದ ಇತಿಹಾಸದ ಮೊದಲ ಚಾಪ್ಟರ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಈ ಚಾಪ್ಟರ್ನ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಾಚೀನ ಕಾಲದಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದು ಪಶ್ಚಿಮ ಯುರೋಪಿನ ದೇಶ ಯಾವುದು? ಇಟಲಿ. ಇಟಲಿ ಇದೆಯಲ್ಲ, ಇಟಲಿ ಪ್ರಾಚೀನ ಕಾಲದಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದ ಪಶ್ಚಿಮ ಯುರೋಪಿನ ದೇಶವಾಗಿದೆ. ವ್ಯಾಪಾರ ಉದ್ದೇಶದಿಂದ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿನ ನಾವಿಕ ಯಾರು? ವಾಸ್ಕೋಡಗಾಮ. 1498ರಲ್ಲಿ ವಾಸ್ಕೋಡಗಾಮ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ಮತ್ತು ಈತನಿಗೆ ಸ್ವಾಗತ ಮಾಡಿದ್ದು ಜಾಮೋರಿನ್ ಎನ್ನುವಂಥ ದೊರೆ. ನೋಡಿ ಸ್ನೇಹಿತರೆ, ಈತ ವ್ಯಾಪಾರ ಉದ್ದೇಶದಿಂದ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ನಾವಿಕ ವಾಸ್ಕೋಡಗಾಮ. ಇನ್ನು ಅರೇಬಿಯನ್ ಸಮುದ್ರದ ಮೇಲೆ ಪೋರ್ಚುಗೀಸರು ಎಲ್ಲಿಯವರೆಗೆ ಏಕಸ್ವಾಮ್ಯತೆಯನ್ನು ಹೊಂದಿದ್ರು? ಯಾವ ಒಂದು ಸಮಯದವರೆಗೆ? ಸರಿಯಾದ ಉತ್ತರ 17ನೇ ಶತಮಾನದವರೆಗೆ ಪೋರ್ಚುಗೀಸರು ಏಕಸ್ವಾಮ್ಯವನ್ನು ಒಂದು ಕಂಟ್ರೋಲ್ನ ಹೊಂದಿದ್ರು. ಕಲ್ಕತ್ತಾದ ಸಮೀಪದ ಹಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಸರಿಯಾದ ಉತ್ತರ ಫಾರೂಕ್ ಸಿಯಾರ್. ಫಾರೂಕ್ ಸಿಯಾರ್ ಎನ್ನುವಂತಹ ಮೊಘಲ್ ಚಕ್ರವರ್ತಿ ಈತ ಏನು ಮಾಡ್ತಾನೆ ಕೇಳಿದ್ರೆ, ಕಲ್ಕತ್ತಾದ ಸಮೀಪದ ಹಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡ್ತಾನೆ. ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಸೆಣಸಾಟದಲ್ಲಿ ಕರ್ನಾಟಿಕ್ ಪ್ರದೇಶದಲ್ಲಿ ಯಾರನ್ನು ದಾಳವಾಗಿ ಬಳಸ್ಕೊಂಡ್ರು? ಸರಿಯಾದ ಉತ್ತರ ನವಾಬ್ ಅನ್ವರುದ್ದೀನನ್ನು ದಾಳವಾಗಿ ಬಳಸ್ಕೊಂಡ್ರು. ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರ ನೇತೃತ್ವವನ್ನು ವಹಿಸಿಕೊಂಡವರು ಯಾರು? ಮೊದಲ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷ್ ಒಂದು ಸೈನ್ಯವಾದ ನೇತೃತ್ವವನ್ನು ವಹಿಸಿದವರು ಯಾರು ಕೇಳಿದ್ರೆ ರಾಬರ್ಟ್ ಕ್ಲೈವ್. ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರು ಯಾರಿಗೆ ಬೆಂಬಲ ನೀಡಿದ್ರು? ಸರಿಯಾದ ಉತ್ತರ ಅನ್ವರುದ್ದೀನ್ಗೆ. ನೋಡಿ, ಕರ್ನಾಟಿಕ್ ಯುದ್ಧ ಒಂದು ಅರ್ಥದಲ್ಲಿ ಬ್ರಿಟಿಷರು ಭಾರತದಲ್ಲಿ ಹಾಕಿದಂತಹ ಮೈಲ್ ಸ್ಟೋನ್ಗಳಲ್ಲಿ ಮೊದಲದು ಅಂತ ಹೇಳ್ಬೋದು. ಸೊ ಈ ಒಂದು ಯುದ್ಧಗಳ ಮೂಲಕ ಭಾರತದ ಯಾವುದೋ ಒಂದು ದೊರೆಗೆ ಯಾವುದೋ ಒಂದು ನಿರ್ದಿಷ್ಟವಾದ ದೊರೆಗೆ ಸಹಕಾರವನ್ನು ನೀಡೋದ್ರ ಮೂಲಕ ಇನ್ನೊಂದು ದೊರೆಯನ್ನು ಸೋಲಿಸಿದ್ರು. ಅವರ ಇಡೀ ಒಂದು ಆಳ್ವಿಕೆ ಸಂದರ್ಭದಲ್ಲೂ ಇದನ್ನೇ ಮಾಡ್ಕೊಳ್ತಾ ಹೋದರು. ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಯಾರಿಗೆ ಬೆಂಬಲ ನೀಡಿದ್ರು? ಸರಿಯಾದ ಉತ್ತರ ಚಂದಾ ಸಾಹೇಬ್. ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಡೂಪ್ಲೆ. ಎರಡನೇ ಕರ್ನಾಟಿಕ್ ಯುದ್ಧ ನೋಡಿ, ಇದು ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ನೇತೃತ್ವ ವಹಿಸಿದ್ದು ಡೂಪ್ಲೆ. ವಾಂಡಿವಾಶ್ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಬ್ರಿಟಿಷ್ ಸೇನಾ ನಾಯಕ ಯಾರು? ಸರಿಯಾದ ಉತ್ತರ ಸರ್ ಐಕೋಟ್. ನೋಡಿ, ವಾಂಡಿವಾಶ್ ಕದನ ಇದರಲ್ಲಿ ಫ್ರೆಂಚರನ್ನು ಸೋಲಿಸಿದಂಥ ಬ್ರಿಟಿಷ್ ಸೇನಾ ನಾಯಕ ಸರ್ ಐರ್ಕೂಟ್. ಪ್ಲಾಸಿ ಕದನ ಯಾವಾಗ ನಡೀತು? ಸರಿಯಾದ ಉತ್ತರ ಕ್ರಿಸ್ತ ಶಕ 1757. ಸಿರಾಜುದೌಲಾ ಮತ್ತು ವರ್ಸಸ್ ರಾಬರ್ಟ್ ಕ್ಲೈವ್ನ ನಡುವೆ ನಡೆದಂಥ ಕದನ ಇದು. ರಾಬರ್ಟ್ ಕ್ಲೈವ್ನ ನಡುವೆ ನಡೀತು ಈ ಕದನ. ಇದರಲ್ಲಿ ಜಯಶಾಲಿಯಾಗಿದ್ದು ರಾಬರ್ಟ್ ಕ್ಲೈವ್. ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಂದಿಗೆ ಕಾದಾಡಿದ ಬಂಗಾಳದ ನವಾಬ ಯಾರು? ನೋಡಿ, ಈ ಸಿರಾಜುದೌಲಾ ಇದನ್ನಲ್ಲ, ಈತ ಬಂಗಾಳದ ನವಾಬನಾಗಿದ್ದ ಮತ್ತು 1757ರಲ್ಲಿ ಆತ ರಾಬರ್ಟ್ ಕ್ಲೈವ್ನ ವಿರುದ್ಧ ಸೋಲ್ತಾನೆ. ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬರಾಗಿದ್ದು ಯಾರು? ಸರಿಯಾದ ಉತ್ತರ ಮೀರ್ ಜಾಫರ್.
ಪ್ಲಾಸಿ ಕದನದಿಂದ ಬ್ರಿಟಿಷರಿಗೆ ಆದ ಲಾಭ ಏನು? ಬ್ರಿಟಿಷರಿಗೆ ಏನು ಲಾಭ ಆಯಿತು? ಸೊ ನೋಡಿ, ಇವರು 24 ಪರಗಣದ ಮೇಲೆ ಜಮೀನ್ದಾರಿ ಹಕ್ಕನ್ನು ಪಡಿತಾರೆ ಆಫ್ಟರ್ ಪ್ಲಾಸಿ ಕದನ. ಬಕ್ಸಾರ್ ಕದನ ಯಾವಾಗ ನಡೀತು? ಸರಿಯಾದ ಉತ್ತರ ಕ್ರಿಸ್ತ ಶಕ 1764 ನಡೀತು ಬಕ್ಸಾರ್ ಕದನ. 1765 ಬ್ರಿಟಿಷ್ ಕಂಪನಿಯ ಗವರ್ನರ್ ಆಗಿ ನೇಮಕಗೊಂಡವರು ಯಾರು? 1765 ರಾಬರ್ಟ್ ಕ್ಲೈವ್. ಇನ್ನು ಸೆಕೆಂಡ್ ಚಾಪ್ಟರ್, ವಸಾಹತು ಆಳ್ವಿಕೆಯಲ್ಲಿ ಕನ್ನಡ ಮಾತಾಡುವ ಪ್ರದೇಶಗಳು. ತುಂಬ ಚೆನ್ನಾಗಿದೆ ನೋಡಿ ಚಾಪ್ಟರ್ ಇದು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಇಂಪಾರ್ಟೆಂಟ್ ಕ್ವಶನ್ ಇದು, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಮದ್ರಾಸ್ ಒಪ್ಪಂದ ಅಥವಾ ಮದ್ರಾಸ್ ಶಾಂತಿ ಒಪ್ಪಂದ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಇದು. ಆಂಗ್ಲೋ ಮೈಸೂರು ಯುದ್ಧ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಶಾಂತಿ ಒಪ್ಪಂದ ಮೂಲಕ ಕೊನೆಗೊಳ್ತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣವೇನು? ಸರಿ ಉತ್ತರ ಇಂಗ್ಲಿಷರು ಮಾಹಿಯನ್ನು ವಶಪಡಿಸಿಕೊಂಡಿದ್ದು. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಕಾರಣ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯನ್ನು ಕ್ರಿಸ್ತಶಕ 1781 ಸೋಲಿಸಿದ ಬ್ರಿಟಿಷ್ ಸೈನ್ಯದ ಮುಖಂಡ ಯಾರು? ನೋಡಿ, ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ಎರಡನೇ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರ ನೇತೃತ್ವ ವಹಿಸಿದವರು ಯಾರು ಅಂತೇಳಿ ಸರ್ ಐರ್ಕೂಟ್. ಎರಡನೇ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಂಡಿತು? ನೋಡಿ, ಮೊದಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ. ಮೊದಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದಿಂದ ಕೊನೆಗೊಂಡ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಸರಿಯಾದ ಉತ್ತರ ಮಂಗಳೂರು ಶಾಂತಿ ಒಪ್ಪಂದ. ಮಂಗಳೂರು ಶಾಂತಿ ಒಪ್ಪಂದ ಯಾವಾಗ ಆಯ್ತು ಹಾಗಾದರೆ? ಸರಿಯಾದ ಉತ್ತರ 1784 ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕೊನೆಯಲ್ಲಿ. ಬ್ರಿಟಿಷರು ಯಾರನ್ನು ದಕ್ಷಿಣ ಭಾರತದ ಪ್ರಬಲ ವೈರಿ ಅಂತೇಳಿ ಕರೆದಿದ್ರು ಅಥವಾ ಪರಿಗಣಿಸಿದ್ರು? ಟಿಪ್ಪು ಸುಲ್ತಾನ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭಗೊಂಡಿದ್ದು ಯಾವಾಗ? ಸರಿಯಾದ ಉತ್ತರ 1790 1719 ಥರ್ಡ್ ಆಂಗ್ಲೋ ಮೈಸೂರು ವಾರ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ. ನೋಡಿ ಇದೆ 1792 ಫಸ್ಟು ಮದ್ರಾಸ್ ಒಪ್ಪಂದ, ಆನಂತರ ಮದ್ರಾಸ್ ಒಪ್ಪಂದ, ನಂತರ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಮೂಲಕ ಕೊನೆಗೊಳ್ತು. 1798 ಭಾರತಕ್ಕೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಆಗಮಿಸಿದ್ದು ಯಾರು? 1798 ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಅದೇ ಲಾರ್ಡ್ ವೆಲ್ಲೆಸ್ಲಿ, ಸಹಾಯಕ ಸೈನ್ಯ ಪದ್ಧತಿ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಡೆಯರ್ ಯಾರು? ಸರಿಯಾದ ಉತ್ತರ ರಾಜ ಒಡೆಯರ್. ಮೈಸೂರು ರಾಜ್ಯವನ್ನು ವಿಸ್ತರಿಸಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ ಒಡೆಯರ್ ಯಾರು? ಚಿಕ್ಕದೇವರಾಜ ಒಡೆಯರ್. ಮೈಸೂರು ರಾಜ್ಯ ರಾಮರಾಜ್ಯ ಎಂಬ ಕೀರ್ತಿಗೆ ಯಾರ ಆಳ್ವಿಕೆಯಲ್ಲಿ ಪಡೆದಿತ್ತು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮ ಜಾರಿಗೆ ತಂದಿದ್ಯಾರು? ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು? ಸರಿಯಾದ ಉತ್ತರ ಚೆಂಗ್ವಾಳರು. ಬ್ರಿಟಿಷರು ಆಶ್ರಯಿಸಿದ ಕೊಡಗಿನ ಅರಸ ಯಾರು? ಸರಿಯಾದ ಉತ್ತರ ಹಾಲೇರಿ ಡೈನೆಸ್ಟಿ. ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಯಾರು? ಸರಿಯಾದ ಉತ್ತರ ಕೊಡಗಿನ ಚಿಕ್ಕ ವೀರರಾಜ. 17ನೇ ಶತಮಾನದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಇಕ್ಕೇರಿಯ ವೆಂಕಟಪ್ಪ ನಾಯಕ. ಕೆಳದಿ ಅರಸರಲ್ಲಿ ಬರ್ತಾನಿತ. ಇನ್ನು ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕೃಷ್ಣದೇವರಾಯನಿಗಿಂತಲೂ ಹೆಚ್ಚು ಜನಜನಿತರಾದವರು ಯಾರು? ಸರಿ ಉತ್ತರ ಕುಮಾರರಾಮನ ಬಗೆಗೆ ದಂತಕಥೆಗಳು ಕೂಡ ಇವೆ. ಅನೇಕ ದಂತಕಥೆಗಳು ಇವೆ. ಜನಪದ ಆಕಾರಗಳು ಯಾರಿಗೆ ವರಪ್ರಸಾದವಾಗಿವೆ? ಸರಿಯಾದ ಉತ್ತರ ಚರಿತ್ರಕಾರರಿಗೆ, ಹಿಸ್ಟೋರಿಯನ್ಗೆ. ಯಾಕಂದರೆ ಜನಪದ ಕಥೆಗಳು ಆ ಕಾಲಘಟ್ಟದ ವಿಚಾರಗಳನ್ನು ಬಾಯಿಂದ ಬಾಯಿಗೆ ತಿಳಿಸಿರುವಂಥವಾಗಿವೆ. ಹಾಗಾಗಿ
ಚರಿತ್ರೆಯನ್ನು ಚಕ್ರದೋಪಾದಿಯಲ್ಲಿ ನೋಡುವುದನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಕಾಲಚಕ್ರ ಅಂತ ಕರೀತಾರೆ. ಇನ್ನು ಬ್ರಿಟಿಷ್ ಆಡಳಿತದ ಬುನಾದಿ ಹಾಗೂ ಅದರ ಪರಿಣಾಮಗಳೇನು ಅಂತೇಳಿ ಈ ಚಾಪ್ಟ್ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು? ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈದರಾಬಾದಿನ ನಿಜಾಮ. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಫಸ್ಟ್ ಆಂಗ್ಲೋ ಮರಾಠ ವಾರ್. ಸರಿಯಾದ ಉತ್ತರ ಸಾಲ್ಬಾಯಿ ಒಪ್ಪಂದ. ಪೇಶ್ವೆ ಎರಡನೇ ಬಾಜಿರಾವ್ನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು? ಬಸ್ಸೀನ್ ಒಪ್ಪಂದ. ಪಂಜಾಬಿನ ಸಿಂಹ ಅಂತೇಳಿ ಯಾರನ್ನ ಕರೀತಾರೆ? ಈ ರೀತಿ ಪ್ರಸಿದ್ಧರಾದವರು ಯಾರು? ಸರಿಯಾದ ಉತ್ತರ ರಣಜಿತ್ ಸಿಂಗ್. ಮಹಾರಾಜ ರಣಜಿತ್ ಸಿಂಗ್ ಯಾರು? ತುಲೀಪ್ ಸಿಂಗ್. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್. ಭಾರತದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲು ಅವಕಾಶ ನೀಡಿದಂತಹ ಶಾಸನ ಯಾವುದು? ಸರಿಯಾದ ಉತ್ತರ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಗವರ್ನರ್ ಜನರಲ್ನ ಸಲಹಾ ಸಮಿತಿಯಲ್ಲಿ ಪ್ರೈವಿ ಕೌನ್ಸಿಲನ್ನು ಸ್ಥಾಪಿಸಲು ಅವಕಾಶ ನೀಡಿದ ಶಾಸನ ಯಾವುದು? ಸರಿಯಾದ ಉತ್ತರ 1784ರ ಪಿಟ್ಸ್ ಇಂಡಿಯಾ ಶಾಸನ, ಪಿಟ್ ಇಂಡಿಯಾ ಆ್ಯಕ್ಟ್. ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಅವಕಾಶ ನೀಡಿದ ಶಾಸನ ಯಾವುದು? ಸರಿಯಾದ ಉತ್ತರ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ನೋಡಿ, ಇದೆಲ್ಲ ನೆನಪಿರ್ಬೇಕು ನೀವು. 1773ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆಗೆ ಅವಕಾಶ ಕೊಡಲಾಯಿತು. 1784ರಲ್ಲಿ ಪ್ರೈವಿ ಕೌನ್ಸಿಲ್ ಸ್ಥಾಪಿಸೋಕ್ಕೆ ಅವಕಾಶ, ಮತ್ತು 1861ರಲ್ಲಿ ಭಾರತೀಯರನ್ನು ನಾಮಕರಣ ಮಾಡೋದಕ್ಕೆ ಅವಕಾಶ. ಭಾರತೀಯ ಪ್ರಥಮ ಬಾರಿಗೆ ಶಾಸನೀಯ ಹಾಗೂ ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ ಶಾಸನ ಯಾವುದು? ಸರಿಯಾದ ಉತ್ತರ 1861ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್. 1909ರ ಕಾಯ್ದೆ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು. ಸೊ ಈ ಮಿಂಟೋ ಮತ್ತು ಮಾರ್ಲೆ ಎನ್ನುವರು ಬ್ರಿಟಿಷ್ ಅಧಿಕಾರಿಗಳು. ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಚುನಾಯಿತರಿಗೂ ಅವಕಾಶ ನೀಡಿದ ಶಾಸನ ಯಾವುದು? ಸರಿಯಾದ ಉತ್ತರ 1909ರ ಕಾಯ್ದೆ, ಮಿಂಟೋ ಮಾರ್ಲೆ ಆ್ಯಕ್ಟ್. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? 1909ರ ಮಿಂಟೋ ಮಾರ್ಲೆ ಆ್ಯಕ್ಟ್. 1919ರ ಭಾರತ ಸರ್ಕಾರ ಶಾಸನಕ್ಕಿರುವಂಥ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು. ಪ್ರಾಂತ್ಯಗಳಲ್ಲಿ ದ್ವಿದಳ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಶಾಸನ ಯಾವುದು? ಸರಿಯಾದ ಉತ್ತರ 1919ರ ಭಾರತ ಸರ್ಕಾರ ಶಾಸನ. ಆಡಳಿತದಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ ಶಾಸನ ಯಾವುದು? ಸರಿಯಾದ ಉತ್ತರ 1919ರ ಕಾಯ್ದೆ, ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಭಾರತದ ಇತಿಹಾಸದಲ್ಲಿ ಭಾರತೀಯರ ನವೋದಯದ ಕಾಲ ಅಂತೇಳಿ ಕರೆಯುವಂಥ ಕಾಲಘಟ್ಟ ಯಾವುದು? ಸರಿಯಾದ ಉತ್ತರ 19ನೇ ಶತಮಾನ. ಭಾರತೀಯರಲ್ಲಿ ವೈಚಾರಿಕ ಮನೋಭಾವನೆ ಬೆಳೆಯೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ನೋಡಿ, ಭಾರತೀಯರು ತುಂಬ ಮೂಢನಂಬಿಕೆಗೆ ದಾಸರಾಗಿದ್ದರು. ಬಟ್ ಈ ಒಂದು ಘಟನೆಯ ನಂತರ, ಈ ಒಂದು ವಿಚಾರದ ನಂತರ ಭಾರತೀಯರಲ್ಲೂ ಕೂಡ ವೈಚಾರಿಕ ಮನೋಭಾವ ಬೆಳೀತು. ಯಾವಾಗ ಕೇಳಿದ್ರೆ ಆಫ್ಟರ್ ಇಂಗ್ಲೀಷ್ ಎಜುಕೇಷನ್, ಇಂಗ್ಲೀಷ್ ವಿದ್ಯಾಭ್ಯಾಸದ ನಂತರ. ಬ್ರಹ್ಮ ಸಮಾಜ ಸ್ಥಾಪಕರು ಯಾರು? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ರವರಿಗಿದ್ದಂಥ ಬಿರುದು ಯಾವುದು? ಭಾರತದ ನವೋದಯದ ಜನಕ. ಭಾರತದ ನವೋದಯದ ಜನಕ, ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್. ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು? ಸರಿ ಉತ್ತರ ಸಂವಾದ ಕೌಮುದಿ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಯಾವುದು ಕೇಳಿದ್ರೆ ಬಂಗಾಳ ಭಾಷೆ. ಆರ್ಯ ಸಮಾಜ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಗಳನ್ನು ಪ್ರತಿಪಾದಿಸಿದ ಕೃತಿ ಯಾವುದು? ಸತ್ಯಾರ್ಥ ಪ್ರಕಾಶ. ದಯಾನಂದ ಸರಸ್ವತಿಯವರು ಮಾಡಿದಂಥ ಪ್ರಮುಖ ಘೋಷಣೆ ಯಾವುದು? ವೇದಗಳಿಗೆ ಹಿಂತಿರುಗಿ, ಬ್ಯಾಕ್ ಟು ವೇದಾಸ್. ದಯಾನಂದ ಸರಸ್ವತಿಯವರು ಆರಂಭಿಸಿದಂತಹ ಚಳುವಳಿ ಯಾವುದು? ಶುದ್ಧಿ ಚಳುವಳಿ.
ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ. ಆತ್ಮಾರಾಮ್ ಪಾಂಡುರಂಗ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತೇಳಿ ಪ್ರತಿಪಾದಿಸಿದ ಸಮಾಜ ಸುಧಾರಕ ಯಾರು? ಸರಿ ಉತ್ತರ ಜ್ಯೋತಿಬಾ ಫುಲೆ. ಅಲಿಗರ್ ಚಳವಳಿಯ ನಾಯಕತ್ವ ವಹಿಸಿದವರು ಯಾರು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಸರ್ ಸೈಯದ್ ಅಹ್ಮದ್ ಖಾನ್. ಸರ್ ಸೈಯದ್ ಅಹ್ಮದ್ ಖಾನ್. ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಆರಂಭಿಸಿದಂಥ ಕಾಲೇಜ್ ಯಾವುದು? ಸರಿ ಉತ್ತರ ಅಲಿಗರ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು? ಸರಿ ಉತ್ತರ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು? ರಾಮಕೃಷ್ಣ ಪರಮಹಂಸರು. ವಿಶ್ವ ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಯಾವಾಗ ನಡೀತು? ಸರಿ ಉತ್ತರ 1893, 1893. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು? ಮೇಡಮ್ ಬ್ಲಾವೆಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಅಲ್ಕಾಟ್. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಪ್ರಾರಂಭಿಸಿದ್ದು ಯಾರು? ಸರಿ ಉತ್ತರ ಅನಿ ಬೆಸೆಂಟ್. ಅನಿ ಬೆಸೆಂಟ್. ಅನಿ ಬೆಸೆಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನೋಟ್ ಮಾಡ್ಕೊಳ್ಳಿ. ಅನಿ ಬೆಸೆಂಟ್ ಭಾರತೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು. ಅನಿ ಬೆಸೆಂಟರು ಆರಂಭಿಸಿದಂತಹ ಪತ್ರಿಕೆ ಯಾವುದು? ಸರಿ ಉತ್ತರ ನ್ಯೂ ಇಂಡಿಯಾ. ನ್ಯೂ ಇಂಡಿಯಾ. ಅನಿ ಬೆಸೆಂಟರು ಯಾವಾಗ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು? 1947 ಅಧಿವೇಶನ. ಅನಿ ಬೆಸೆಂಟರು 1916 ಆರಂಭಿಸಿದಂಥ ಚಳುವಳಿ ಯಾವುದು? ಸರಿಯಾದ ಉತ್ತರ ಹೋಮ್ ರೂಲ್ ಚಳುವಳಿ. ಇನ್ನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ 1857 ಸೈನಿಕ ದಂಗೆಗೆ ಸಂಬಂಧಪಟ್ಟಂತೆ 1857 ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಏನಂತ ಕರೆದಿದ್ದಾರೆ? ಇದನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದಿದ್ದಾರೆ. 1857 ದಂಗೆಯನ್ನು ಇಂಗ್ಲಿಷ್ ಇತಿಹಾಸಕಾರರು, ಇಂಗ್ಲೆಂಡ್ನ ಹಿಸ್ಟೋರಿಯನ್ಸ್ ಏನಂತ ಕರೆದ್ರು? ಸಿಪಾಯಿ ದಂಗೆ ಅಂತ ಕರೆದ್ರು. ಬ್ರಿಟಿಷರು ಪ್ರಾರಂಭಿಸಿದ ನ್ಯಾಯಾಲಯದ ಆಡಳಿತ ಭಾಷೆ ಯಾವುದಾಗಿತ್ತು? ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆಯಾಗಿತ್ತು. 1857 ಸಂದರ್ಭದಲ್ಲಿ ಬಳಕೆಗೆ ಬಂದ ಬಂದೂಕುಗಳು ಯಾವುದು? ರಾಯಲ್ ಎನ್ಫೀಲ್ಡ್. ಈ ರಾಯಲ್ ಎನ್ಫೀಲ್ಡ್ಗೆ ಒಂದು ವದಂತಿ ಹಬ್ಬಿತ್ತು. ಏನು ಕೇಳಿದ್ರೆ, ಹಂದಿ ಮತ್ತು ದನದ ಕೊಬ್ಬನ್ನು ಸವರಬೇಕು ಅಂತೇಳಿ. ಹಾಗಾಗಿ ಇದು ಧಾರ್ಮಿಕ ಕಾರಣದಿಂದಾಗಿ ಒಂದು ಕ್ರಾಂತಿಯಾಗಿ ಹೊರಹೊಮ್ಮಿದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857 ದಂಗೆಯು ಸ್ಫೋಟಗೊಂಡ ಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಬ್ಯಾರಕ್ಪುರ. ಉತ್ತರ ಬ್ಯಾರಕ್ಪುರ. 1857 ಸಮಯದಲ್ಲಿ ಬ್ರಿಟಿಷರ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು? ಸರಿಯಾದ ಉತ್ತರ ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ. ದಂಗೆ ಎದ್ದ ಸೈನಿಕರು ಕೆಂಪುಕೋಟೆಗೆ ಮುತ್ತಿಗೆ ಹಾಕಿ ಯಾರನ್ನ ಭಾರತದ ಚಕ್ರವರ್ತಿ ಅಂತ ಘೋಷಿಸಿದ್ರು? ಇಂಪಾರ್ಟೆಂಟ್ ಇದೆ, ಅಂಶ ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ. ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿದವರು ಯಾರು? ಸರಿ ಉತ್ತರ ನಾನಾ ಸಾಹೇಬ್. ಇನ್ನು ಝಾನ್ಸಿಯಲ್ಲಿ ನಾಯಕತ್ವ ವಹಿಸಿದ್ದು ರಾಣಿ ಲಕ್ಷ್ಮೀಬಾಯಿ. ತುಂಬ ಸರಿ ಕೇಳಿದ್ದಾರೆ ನೋಡಿ. ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂದ ತಕ್ಷಣ ಬರೀ ಅದಷ್ಟೇ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಒಬ್ಬರೊಬ್ಬರು ಜವಾಬ್ದಾರಿಯನ್ನು, ನಾಯಕತ್ವವನ್ನು ವಹಿಸಿರ್ತಾರೆ. ಕಾನ್ಪುರದಲ್ಲಿ ನಾನಾ ಸಾಹೇಬ, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ. ಇನ್ನು ಬ್ರಿಟಿಷ್ ಆಡಳಿತದ ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರಿ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರಿ ಪದ್ಧತಿಯ ಪ್ರಕಾರ ಭೂಮಿಯ ಮಾಲೀಕತ್ವ ಯಾರಿಗೆ ಸೇರಿತ್ತು? ಸರಿಯಾದ ಉತ್ತರ ಜಮೀನ್ದಾರರಿಗೆ ಸೇರಿತ್ತು. ರೈತವಾರಿ ಪದ್ಧತಿಯನ್ನು ಪ್ರಯೋಗಿಸಿದ್ದು ಯಾರು? ಅಲೆಕ್ಸಾಂಡರ್ ರೀಡ್. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಯಾರು? ಥಾಮಸ್ ಮನ್ರೋ. ನೋಡಿ, ಥಾಮಸ್ ಮನ್ರೋ ಹೆಸರು ರೈತವಾರಿ ಪದ್ಧತಿ ಜೊತೆಗೆ ಸೇರಿಕೊಳ್ಳುತ್ತೆ.
ರೈತವಾರಿ ಸಿಸ್ಟಮ್ ಅಥವಾ ರೈತವಾರಿ ಪದ್ಧತಿ. ಮಹಲ್ ಅಂದರೆ ಏನು? ಮಹಲ್ ಅಂದರೆ ತಾಲೂಕು ಅಂತ ಅರ್ಥ. ಮಹಲ್ ಅಂದರೆ ಬಿಲ್ಡಿಂಗ್ ಅಲ್ಲ, ತಾಲೂಕು. ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದ್ದು ಯಾರು? ಸರಿಯಾದ ಉತ್ತರ R.M. ಬರ್ಡ್, ಜೇಮ್ಸ್ ಥಾಮ್ಸನ್. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದ ವರದಿ ಯಾವುದು? ಮೆಕಾಲೆ ವರದಿ. ಮೆಕಾಲೆ ವರದಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆಗೆ ಶಿಫಾರಸು ಮಾಡಿದ ಆಯೋಗ ಯಾವುದು? ಸರಿ ಉತ್ತರ ಚಾರ್ಲ್ಸ್ ವುಡ್ ಆಯೋಗ. ಚಾರ್ಲ್ಸ್ ವುಡ್ ಆಯೋಗ. ಭಾರತದಲ್ಲಿ ಪ್ರಥಮ ರೈಲು ಸಂಚಾರ ಎಲ್ಲಿ ಆರಂಭವಾಯಿತು? ಸರಿ ಉತ್ತರ ಮುಂಬೈಯಿಂದ ತಾಣ 1853ರಲ್ಲಿ. ಭಾರತದಲ್ಲಿ ಭಾಷಾ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದು ಯಾವಾಗಿಂದ? 1818ರಿಂದ. ಫ್ರಮ್ 1818. ಭಾರತದ ಮೊದಲ ಪತ್ರಿಕೆ ಯಾವುದು? ತುಂಬ ಸರಿ ಕೇಳಿರುವಂಥದ್ದು, ನೋಟ್ ಮಾಡ್ಕೊಳ್ಳಿ. ದಿ ಬೆಂಗಾಲಿ ಗೆಜೆಟ್ ಅಥವಾ ದಿ ಬೆಂಗಾಲ್ ಗೆಜೆಟ್, ಫಸ್ಟ್ ಪೇಪರ್ ಇನ್ ಇಂಡಿಯಾ. ಕಲ್ಕತ್ತಾ ಜನರಲ್ ಪತ್ರಿಕೆಯ ಸಂಪಾದಕರು ಯಾರು? ಸರಿಯಾದ ಉತ್ತರ ಬಂಕಿಂಗ್ ಹ್ಯಾಮ್, ಬ್ರಿಟಿಷ್ ಆಫೀಸರ್ ಬಂಕಿಂಗ್ ಹ್ಯಾಮ್. ನೀಲಿ ಕೃಷಿಕರ ಹೋರಾಟದಲ್ಲಿ ಮಹತ್ತರ ಪಾತ್ರ ವಹಿಸಿದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಹಿಂದೂ ಪೇಟ್ರಿಯಾಟ್. ಹಿಂದೂ ಪೇಟ್ರಿಯಾಟ್. ಇನ್ನು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ನಡೆಸ್ತಿದ್ದಂಥ ಬಂಗಾಳದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಸೋಮ ಪ್ರಕಾಶ. ತಿಲಕರು ಮರಾಠಿ ಭಾಷೆಯಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಕೇಸರಿ. ತಿಲಕರು ಇಂಗ್ಲಿಷ್ ಭಾಷೆಯಲ್ಲಿ ಪತ್ರಿಕೆ ಪ್ರಾರಂಭಿಸಿದ ಯಾವುದು? ಮರಾಠ. ನೋಡಿ, ತಿಲಕ್ ಅವ್ರನ್ನ ಕುರಿತಂತೆ ಹೇಳೋದಾದರೆ ಇವರು ವಿಶೇಷವಾಗಿ 2 ಬುಕ್ಕನ್ನು ಬರೀತಾರೆ. ಒಂದು ಮರಾಠಿ ಭಾಷೆಯಲ್ಲಿ, ಪುಸ್ತಕದ ಹೆಸರು ಕೇಸರಿ. ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ, ಪುಸ್ತಕದ ಹೆಸರು ಮರಾಠ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಮಾಜ ಸುಧಾರಣೆಗಳನ್ನು ಪ್ರಚಾರಪಡಿಸಿದ ವಾರಪತ್ರಿಕೆ ಯಾವುದು? ಸರಿಯಾದ ಉತ್ತರ ದಿ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಪತ್ರಿಕೆ ಕನ್ನಡದಲ್ಲಿ ಆರಂಭಿಸಿದ ಮಿಷನರಿ ಯಾರು? ಸರಿಯಾದ ಉತ್ತರ ಮೋಗ್ಲಿಂಗ್, ಹರ್ಮನ್ ಮೋಗ್ಲಿಂಗ್. ಹರ್ಮನ್ ಮೋಗ್ಲಿಂಗ್. ಇನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಗಳು. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್. ಇದನ್ನು ತೆಗೆದುಹಾಕಿದ್ದು ಲಾರ್ಡ್ ರಿಪ್ಪನ್. ಹಾಗಾಗಿ ಲಾರ್ಡ್ ರಿಪ್ಪನ್ಗೆ ದೇಶೀಯ ಪತ್ರಿಕೆಗಳ ಜನಕ ಅಂತೇಳಿ ಕರೀತಾರೆ. ಏಕರೂಪದ ಕಾನೂನು ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಇಲ್ಬರ್ಟ್ ಆ್ಯಕ್ಟ್ ಇದೆಯಲ್ಲ, ಇಲ್ಬರ್ಟ್ ಮಸೂದೆ ಜಾರಿಗೆ ತಂದಿದ್ಯಾರು? ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್. ಭಾರತೀಯರನ್ನು ಬ್ರಿಟನ್ನಿನ ಪ್ರಜೆಗಳೆಂದು ಪರಿಗಣಿಸಿ ಘೋಷಿಸಿದ ಸನ್ನದ್ದು ಯಾವುದು? ಸರಿಯಾದ ಉತ್ತರ 1858ರ ಮಹಾರಾಣಿಯ ಸನ್ನದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ಯಾರು? ಸರಿಯಾದ ಉತ್ತರ ಎ.ಒ. ಹ್ಯೂಮ್. ಎ.ಒ. ಹ್ಯೂಮ್. ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿಕೆ ಆಗ್ತಿದೆ ಅಂತೇಳಿ ಅಂಕಿಅಂಶದೊಂದಿಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ದ ಡ್ರೈನ್ ಥಿಯರಿ ಆಫ್ ಎಕನಾಮಿಕ್ ಇಂಡಿಯಾ ಅಂತೇಳಿ ಮಂಡಿಸಿದ್ದು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಕಾಂಗ್ರೆಸ್ನ ಮಂದಗಾಮಿಗಳ ಬಣಕ್ಕೆ ತೀವ್ರವಾದಿಗಳು ಏನಂತ ಕರೆದ್ರು? ಇವರಿಗೆ ರಾಜಕೀಯ ಭಿಕ್ಷೆಗಳು ಅಂತ ಕರೆದ್ರು. ಬಂಗಾಳದ ವಿಭಜನೆ ಮಾಡಿದ ವೈಸ್ರಾಯ್ ಯಾರು? ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಲಾರ್ಡ್ ಕರ್ಜನ್. ಯಾವಾಗ? 1905ರಲ್ಲಿ. ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ. ಬಂಗಾಳದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಹಿಂಪಡೆದಿದ್ದು ಯಾವಾಗ? ಸರಿ ಉತ್ತರ 1911ರಲ್ಲಿ. ಗಾಂಧೀಜಿಯವರು ಅವರ ಹೋರಾಟದ ಪ್ರಮುಖ ಅಸ್ತ್ರ ಯಾವುದು? ಸರಿಯಾದ ಉತ್ತರ ಸತ್ಯಾಗ್ರಹ. ಭಾರತದಲ್ಲಿ ತೀವ್ರಗೊಂಡ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಹತ್ತಿಕ್ಕುವ ಉದ್ದೇಶದಿಂದ ಫೆಬ್ರವರಿ 1919ರಲ್ಲಿ
ಜಾರಿಗೆ ತರಲಾದ ಕಾಯ್ದೆ ಯಾವುದು? ರೋಲಟ್ ಆಕ್ಟ್, ರೋಲತ್ ಕಾಯ್ದೆ. ಕೇವಲ ಗುಮಾನಿಯ ಮೇಲೆ ಜನರನ್ನು ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನು ನ್ಯಾಯಾಧೀಶರಿಗೆ ನೀಡಿದ ಕಾಯ್ದೆ ಯಾವುದು? ಸರಿ ಉತ್ತರ ರೋಲತ್ ಆಕ್ಟ್, ರೋಲತ್ ಕಾಯ್ದೆ. ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ನೇಮಿಸಿದ ಆಯೋಗ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ. ಹಂಟರ್ ಕಮಿಷನ್. ಜಲಿಯನ್ ವಾಲಾಬಾಗ್. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸರಿಯಾದ ಉತ್ತರ ಜನರಲ್ ಡಯರ್, ಜನರಲ್ ಡಯರ್. ಖಿಲಾಫತ್ ಚಳುವಳಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದವರು ಯಾರು? ನೋಡಿ, ಅಲಿ ಸಹೋದರರು ಅಂತ ಕರೀತಾರೆ ಇವರಿಗೆ. ಯಾರ್ಯಾರು? ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಯಾವಾಗ ಆರಂಭಿಸಿದ್ರು? ಸರಿಯಾದ ಉತ್ತರ 1920ರಲ್ಲಿ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಚೌರಿ ಚೌರ ಘಟನೆ. ಚೌರಿ ಚೌರದಲ್ಲಿ ಈ ಹೋರಾಟಗಾರರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತಾರೆ. ಸೊ ಈ ಒಂದು ಹೋರಾಟದ ಅರ್ಥವೇ ಕಳೆದುಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮಹಾತ್ಮ ಗಾಂಧೀಜಿಯವರು ಆ ಸ್ಟ್ರೈಕನ್ನು ಅಲ್ಲಿಗೆ ಎಂಡಪ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತು? ಸರಿ ಉತ್ತರ 1924, 1924. ಸೊ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ಯಾರು? ಮಹಾತ್ಮ ಗಾಂಧೀಜಿ. ತುಂಬ ಸರಿ ಕೇಳಿದ್ದಾರೆ. 1927ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗದ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಜಾನ್ ಸೈಮನ್, ಜಾನ್ ಸೈಮನ್. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ಸಮಯದಲ್ಲಿ ಬ್ರಿಟಿಷ್ ಸಿಪಾಯಿಗಳ ಲಾಠಿ ಏಟಿನಿಂದ ಮರಣ ಹೊಂದಿದ್ದು ಯಾರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್, ಲಾಲಾ ಲಜಪತ್ ರಾಯ್. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿ ಉತ್ತರ 1929ರಲ್ಲಿ ಜವಾಹರ್ಲಾಲ್ ನೆಹರು. ಲಾಹೋರ್ ಅಧಿವೇಶನದಲ್ಲಿ ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿ ಯಾರಿಗೆ ವಹಿಸಲಾಯಿತು? ಸರಿ ಉತ್ತರ ಗಾಂಧೀಜಿಯವರಿಗೆ. ದಂಡಿ ಸತ್ಯಾಗ್ರಹ, ಇದೇ ಕಾನೂನು ಭಂಗ ಚಳವಳಿ ಅಂದರೆ ಯಾವಾಗ ನಡೀತು? 1930ರಲ್ಲಿ ನಡೀತು. ನೋಡಿ, ದಂಡಿ ಸತ್ಯಾಗ್ರಹ ಯಾವ ರೀತಿ ಆಗುತ್ತೆ ಕೇಳಿದ್ರೆ, ಗಾಂಧೀಜಿಯವರು ತಮ್ಮ 78 ಜನ ಅನುಯಾಯಿಗಳೊಂದಿಗೆ ಗುಜರಾತ್ನ ದಂಡಿಯಿಂದ ಅರಬ್ಬಿ ಸಮುದ್ರಕ್ಕೆ ಪಾದಯಾತ್ರೆ ಮಾಡ್ತಾರೆ ಮತ್ತು ಸ್ವತಂತ್ರವಾಗಿ ದೇಶೀಯವಾಗಿ ಉಪ್ಪನ್ನು ತಯಾರಿಸ್ತಾರೆ. ಇನ್ನು ಮೊದಲನೇ ದುಂಡು ಮೇಜಿನ ಸಮಾವೇಶ ಯಾವಾಗ ನಡೀತು? ಸರಿ ಉತ್ತರ 1930ರಲ್ಲಿ. ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಗೆ ಯಾವಾಗ ಕರೆ ಕೊಡ್ತು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, 1942, 1942. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ದೇಶ ಬಾಂಧವರಿಗೆ ನೀಡಿದ ಕರೆ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಡೂ ಆರ್ ಡೈ. ಯಾರ್ದಿದು ಘೋಷಣೆ? ಗಾಂಧೀಜಿಯವರದ್ದು. ಕಾಂಗ್ರೆಸ್ನ ಸಮಾಜವಾದಿ ಬಣದ ಪ್ರಮುಖ ನಾಯಕರು ಯಾರು? ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ, ಜೆಪಿ ಚಳುವಳಿಗೆ ಕಾರಣರಾದ ಮುಂದೆಯವರು. ಸಮಾಜವಾದಿಗಳು ಯಾವ ದಾಖಲೆಯ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತಂದರು? ಸರಿ ಉತ್ತರ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಭಾರತದಲ್ಲಿ ಕಾರ್ಮಿಕರ ಹೋರಾಟ ಯಾವಾಗ ಮತ್ತು ಎಲ್ಲಿ ಆರಂಭ ಆಯಿತು? ಸರಿ ಉತ್ತರ 1827ರಲ್ಲಿ ಕಲ್ಕತ್ತಾದಲ್ಲಿ ಶುರುವಾಗಿದ್ದು ಕಾರ್ಮಿಕರ ಹೋರಾಟ. ಕಾಂಗ್ರೆಸ್ನಿಂದ ಹೊರಬಂದ ಸುಭಾಷ್ ಚಂದ್ರ ಬೋಸರು ಕಟ್ಟಿದ ಹೊಸ ಪಕ್ಷ ಯಾವುದು? ಸರಿ ಉತ್ತರ ಫಾರ್ವರ್ಡ್ ಬ್ಲಾಕ್, ಫಾರ್ವರ್ಡ್ ಬ್ಲಾಕ್. ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು? ರಾಸ್ ಬಿಹಾರಿ ಬೋಸ್. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸೇನಾ ವಿಭಾಗವನ್ನು ಏನಂತ ಕರೀತಾ ಇದ್ರು? ಸರಿ ಉತ್ತರ ಭಾರತೀಯ ರಾಷ್ಟ್ರೀಯ ಸೇನಾ. INA ಇದರ ಝಾನ್ಸಿ ರೆಜಿಮೆಂಟ್ನ ನೇತೃತ್ವ ವಹಿಸಿದವರು ಯಾರು? ಸರಿ ಉತ್ತರ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್. ಇವ್ರ ಬಗ್ಗೆ ಒಂದು ವಿಶೇಷತೆ ಇದೆ, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದ ಮೊದಲ ಮಹಿಳೆ. ಗೆಲ್ಲಲ್ಲ ಇವರು, ಬಟ್ ಸ್ಪರ್ಧೆ ಮಾಡಿದಂತಹ ಮೊದಲ ಮಹಿಳೆ ಇವರೇ.
ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಘಟನೆ ಯಾವುದು? ಸರಿ ಉತ್ತರ ಬಹಿಷ್ಕೃತ ಭಾರತ ಹಿತಕಾರಿಣಿ ಸಭಾ. ಎರಡಿದೆ, ಬಹಿಷ್ಕೃತ ಭಾರತ ಅಂಡ್ ಹಿತಕಾರಿಣಿ ಸಭಾ. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಪಕ್ಷ ಯಾವುದು? ಸರಿಯಾದ ಉತ್ತರ ಸ್ವತಂತ್ರ ಕಾರ್ಮಿಕ ಪಕ್ಷ. ಸ್ವತಂತ್ರ ಕಾರ್ಮಿಕ ಪಕ್ಷ. ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು? ಸರಿ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಭಾರತದ ಮೊದಲ ರಾಷ್ಟ್ರಪತಿ. ಇನ್ನು ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರು ಯಾರು? ಡ್ರಾಫ್ಟಿಂಗ್ ಕಮಿಟಿ. ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸ್ವತಂತ್ರ ಭಾರತದ ಮೊದಲ ಲಾ ಮಿನಿಸ್ಟರ್ ಕಾನೂನು ಮಂತ್ರಿ ಯಾರು? ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸ್ವತಂತ್ರ ಭಾರತದಲ್ಲಿ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೇತೃತ್ವ ವಹಿಸಿದವರು ಯಾರು? 563 ಸಂಸ್ಥಾನಗಳಿತ್ತು, ದೇಶೀಯ ಸಂಸ್ಥಾನಗಳು. ಇದನ್ನು ವಿಲೀನೀಕರಣಕ್ಕೆ ನಾಯಕತ್ವ ವಹಿಸಿದವರು ಯಾರು ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದ್ದು ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ. 1946ರಲ್ಲಿ ಭಾರತಕ್ಕೆ ಬ್ರಿಟಿಷ್ ವೈಸರಾಯಾಗಿ ಬಂದವರು ಯಾರು? ಸರಿಯಾದ ಉತ್ತರ 1946ರಲ್ಲಿ ಮೌಂಟ್ ಬ್ಯಾಟನ್, ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ನಡುವಿನ ಗಡಿ ಗುರುತಿಸಿದ ಆಯೋಗ ಯಾವುದು? ಸರಿ ಉತ್ತರ ರ್ಯಾಡ್ ಕ್ಲಿಪ್ ಆಯೋಗ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈಗಲೂ ಕೂಡ ಇರುವಂಥ ಲೈನ್ ಯಾವುದು ಕೇಳಿದ್ರೆ ರ್ಯಾಡ್ ಕ್ಲಿಪ್ ಲೈನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1885. ಸ್ಥಾಪಿಸಿದವರು ಎ ಓ ಹ್ಯೂಮ್. ಸಂಪತ್ತಿನ ಸೋರುವಿಕೆ ಸಿದ್ಧಾಂತ, ದ ಡ್ರೈನ್ ಥಿಯರಿ ಆಫ್ ಇಂಡಿಯಾ, ಇದನ್ನು ಮಂಡಿಸಿದ್ದು ಯಾರು, ತಿಳಿಸಿದ್ಯಾರು? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತೇಳಿ ತಿಳಿಸಿದ್ದು ಯಾರು? ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್. ಅಲಿ ಸಹೋದರರು ನಡೆಸಿದಂತಹ ಚಳುವಳಿ ಯಾವುದು? ಸರಿಯಾದ ಉತ್ತರ ಖಿಲಾಫತ್ ಚಳುವಳಿ. ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಯನ್ನು ರೂಪಿಸಿದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಎಲ್ಲಿ ನಡೆಸಿದ್ರು? ಸರಿಯಾದ ಉತ್ತರ ದಂಡಿಯಲ್ಲಿ. ಸ್ವರಾಜ್ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1924, 1924. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಭಾರತದ ಉಕ್ಕಿನ ಮನುಷ್ಯ ಯಾರು? ಐರನ್ ಮ್ಯಾನ್ ಆಫ್ ಇಂಡಿಯಾ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಪ್ರಸಿದ್ಧರಾದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ನೇರ ಕಾರ್ಯಾಚರಣೆ ದಿನ, ಡೈರೆಕ್ಟ್ ಆಕ್ಷನ್ ಪ್ಲಾನ್. ಡೈರೆಕ್ಟ್ ಆಕ್ಷನ್ ಡೇ ಅಥವಾ ಡೈರೆಕ್ಟ್ ಆಕ್ಷನ್ ಪ್ಲಾನ್, ಇದಕ್ಕೆ ಕರೆ ನೀಡಿದ ದಿನ ಯಾವುದು? ಸರಿಯಾದ ಉತ್ತರ 1946 ಆಗಸ್ಟ್ 16. ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಕರ್ನಾಟಕದಲ್ಲಿ ಪ್ರಾಂತೀಯ ಅಥವಾ ಪ್ರಾದೇಶಿಕ ಅಸಮತೋಲನ ಅಧ್ಯಯನಕ್ಕಾಗಿ ನೇಮಕಗೊಂಡ ಸಮಿತಿ ಯಾವುದು? ಸರಿಯಾದ ಉತ್ತರ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ. 2001ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಎಷ್ಟು? ಸರಿಯಾದ ಉತ್ತರ 66%. 2011ರ ಜನಗಣತಿಯ ಪ್ರಕಾರ ಭಾರತ ಸಾಕ್ಷರತೆ ಎಷ್ಟು? ಸರಿಯಾದ ಉತ್ತರ 74%. ಸರ್ವ ಶಿಕ್ಷಣ ಅಭಿಯಾನ SSA ಇದನ್ನು ಭಾರತದಲ್ಲಿ ಜಾರಿಗೆ ತಂದಿದ್ದು ಯಾವಾಗ? ಸರಿಯಾದ ಉತ್ತರ 2001ರಲ್ಲಿ. ಭಾರತ ಸರ್ಕಾರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯಾವಾಗ ಸ್ಥಾಪಿಸಿತು? ನ್ಯಾಷನಲ್ ಲಿಟ್ರಸಿ ಮಿಷನ್. ಸರಿಯಾದ ಉತ್ತರ 1988ರಲ್ಲಿ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 21ನೇ ವಿಧಿ. ಭಾರತ ಸರ್ಕಾರ ಶಿಕ್ಷಣದ ಹಕ್ಕು ಕಾಯ್ದೆ
ರೈಟ್ ಟು ಎಜುಕೇಷನ್ ಯಾವಾಗ ಜಾರಿಗೊಳಿಸಿತು? ಸರಿ ಉತ್ತರ 2009 2009ರಲ್ಲಿ. ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆ, ಭಾಷಾವಾರು ರಾಜ್ಯಗಳಾಗಿದ್ದು ಯಾವಾಗ? 1956 1956ನಲ್ಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಅಸ್ತಿತ್ವದಲ್ಲಿರುವಂತಹ ಸಂಸ್ಥೆ ಯಾವುದು? ಸರಿ ಉತ್ತರ ಲೋಕಾಯುಕ್ತ. ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಅಥವಾ ಗ್ರಾಮೀಣ ಮಹಿಳೆಗೆ ವಿಕಾಸಕ್ಕೆ ಸ್ಥಾಪಿಸಿದ ಸಂಸ್ಥೆ ಯಾವುದು? ಸರಿ ಉತ್ತರ ಸ್ತ್ರೀ ಶಕ್ತಿ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿನ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿಯ ಅಂಶ ಎಷ್ಟು? ಸರಿ ಉತ್ತರ 33%. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಸರಿ ಉತ್ತರ ಇಂದಿರಾ ಗಾಂಧಿ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಅಂತೇಳಿ ಕರೀತಾ ಇದ್ರು ಇವರಿಗೆ. ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಸರಿ ಉತ್ತರ ಸುಚೇತಾ ಕೃಪಲಾನಿ. 1991ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಸರಿ ಉತ್ತರ 84 ಕೋಟಿ. 2001ರ ಜನಗಣತಿ ವೇಳೆಗೆ ಭಾರತದ ಜನಸಂಖ್ಯೆ 102.7 ಕೋಟಿ. 2011ರ ಜನಗಣತಿಯಲ್ಲಿ ಭಾರತದ ಜನಸಂಖ್ಯೆ 121 ಕೋಟಿ 121 crores. ಎರಡು 2001ರಿಂದ 2011ರ ದಶಕದ ಜನಸಂಖ್ಯೆ ಏರಿಕೆ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ 19%, 19%. BPL ಅಂತೇಳಿ ಕಾರ್ಡ್ ಕೊಟ್ಟಿದ್ದಾರೆ ಹಳ್ಳಿಯ ಬಡ ಜನರಿಗೆ. ಇದರ ಅರ್ಥ ಏನು? ಸರಿಯಾದ ಉತ್ತರ ಬಿಲೋ ಪಾವರ್ಟಿ ಲೈನ್. ಇನ್ನು APL ಅಂತಿದೆ ಎಬೋ ಪಾವರ್ಟಿ ಲೈನ್. ಇದು ಇನ್ನು ಭಾರತದ ವಿದೇಶಾಂಗ ನೀತಿ, ಫಾರಿನ್ ಕಲ್ಚರ್, ಫಾರಿನ್ ರಿಲೇಷನ್ಶಿಪ್ ಬಗ್ಗೆ ನೋಡ್ತಾ ಹೋಗೋಣ. ಜವಾಹರ್ಲಾಲ್ ನೆಹರು ಅವರು ಯಾವಾಗ ವಿದೇಶಾಂಗ ನೀತಿಯ ರೂಪುರೇಷೆಗಳ ಅರಿವು ಮೂಡಿಸಿದ್ರು? ಸರಿ ಉತ್ತರ 1946 ಸೆಪ್ಟೆಂಬರ್ 7. ಪಂಚಶೀಲ ತತ್ವಗಳನ್ನು ಒಳಗೊಂಡ ಚೀನಾ ಭಾರತ ಶಾಂತಿ ಒಪ್ಪಂದ ಯಾವಾಗ ಏರ್ಪಡ್ತು? ಸರಿ ಉತ್ತರ 1954 ಜೂನ್ ತಿಂಗಳಲ್ಲಿ. ಪಂಚಶೀಲ ತತ್ವಗಳನ್ನು ಒಳಗೊಂಡ ಚೀನಾ ಭಾರತ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಚೀನಾದ ಪ್ರಧಾನಿ ಯಾರು? ಸರಿ ಉತ್ತರ ಚೌವೆನ್ ಲಾಯ್. ಅಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ಯಾವ ದೇಶಕ್ಕೆ ಸೇರುತ್ತೆ? ಅಂದರೆ ಯಾವ ಬಣಕ್ಕೂ ಸೇರೋದಿಲ್ಲ ಅಂತೇಳಿ. ಸರಿ ಉತ್ತರ ಭಾರತ, ಇಂಡಿಯಾ. ಆಫ್ರಿಕನ್ ಗಾಂಧಿ ಅಂತೇಳಿ ಹೆಸರಾದವರು ಯಾರು? ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾ. ಇತ್ತೀಚಿನವರೆಗೂ ಯಾವ ದೇಶದಲ್ಲಿ ವರ್ಣಭೇದ ನೀತಿ ಅಸ್ತಿತ್ವದಲ್ಲಿ ಇತ್ತು? ಕಲರ್ ಸಿಸ್ಟಮ್, ದಕ್ಷಿಣ ಆಫ್ರಿಕಾ. ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿದ್ದು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವ ನೀತಿಗೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಅಲಿಪ್ತ ನೀತಿ. ಭಾರತವು ಸ್ವತಂತ್ರ ಪೂರ್ವದಲ್ಲಿ ಯಾರ ವಸಾಹತು ಶಾಲೆಗೆ ಒಳಪಟ್ಟಿತ್ತು? ಸರಿಯಾದ ಉತ್ತರ ಬ್ರಿಟಿಷರು. ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವಿರುವ ವಿದೇಶಾಂಗ ನೀತಿ ಇರಬೇಕೆಂದು ಹೇಳುವ ಭಾರತದ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ 51ನೇ ವಿಧಿ. ಇನ್ನು ಅನ್ಯ ರಾಷ್ಟ್ರರೊಡನೆ ಭಾರತದ ಸಂಬಂಧ ಬಗ್ಗೆ ನೋಡೋಣ. ವಿಶ್ವದ ಎಲ್ಲ ಖಂಡಗಳಲ್ಲಿರುವ ಸಾರ್ವಭೌಮ ರಾಷ್ಟ್ರಗಳೆಷ್ಟು? ಸರಿ ಉತ್ತರ 198, 198 ದೇಶಗಳು ವರ್ಲ್ಡಲ್ಲಿ ಅಧಿಕೃತವಾಗಿರುವಂಥವು. 1949ರಲ್ಲಿ ಚೈನಾ ಕಮ್ಯುನಿಸ್ಟ್ ರಾಷ್ಟ್ರ ಅಂತೇಳಿ ಉದಯಿಸಿದಾಗ ಅದನ್ನು ಮಾನ್ಯತೆ ಮಾಡಿದ ಪ್ರಥಮ ರಾಷ್ಟ್ರ ಯಾವುದು? ಸರಿ ಉತ್ತರ ಭಾರತ, ಇಂಡಿಯಾ. ಸಾರ್ಕ್ನ ವಿಸ್ತೃತ ರೂಪ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಬಾಂಗ್ಲಾದೇಶದ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಬಾಂಗ್ಲಾದೇಶ ಯಾವಾಗ ಉದಯಿಸಿತು? ಸರಿಯಾದ ಉತ್ತರ 1971ರಲ್ಲಿ, 1971.
1966ರ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಒಪ್ಪಂದಕ್ಕೆ ಸಹಿಗೆ ಸಹಕರಿಸಿದ ದೇಶ ಯಾವುದು? ಸರಿ ಉತ್ತರ ರಷ್ಯಾ. ಭಾರತದ ಬಿಲ್ವಾ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕರಿಸಿದ ದೇಶ ಯಾವುದು? ಸರಿ ಉತ್ತರ ರಷ್ಯಾ. ಇನ್ನು ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ನೋಡೋಣ. ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿದವರು ಯಾರು? ಸರಿ ಉತ್ತರ ಆದಿಕವಿ ಪಂಪ. ಅಸ್ಪೃಶ್ಯತಾ ಆಚರಣೆಯನ್ನು ತೊಡೆದು ಹಾಕಿದ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು? ಸರಿ ಉತ್ತರ 1955ರಲ್ಲಿ. ಇನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಸರಿಯಾದ ಉತ್ತರ 1976ರಲ್ಲಿ, 1976. ಅಸ್ಪೃಶ್ಯತೆಯ ನಿರ್ಮೂಲನೆಯ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ ಯಾವುದು? ಸರಿಯಾದ ಉತ್ತರ 1989ರ ಶಾಸನ. ಈ ಸೆಷನ್ ಕೊನೆಯ ಪ್ರಶ್ನೆ. ನಮ್ಮ ಸಾಂಘಿಕ ಜೀವನದ ಅವಿಭಾಜ್ಯ ಅಂಗ ಯಾವುದು? ಸರಿಯಾದ ಉತ್ತರ ಸಾಮೂಹಿಕ ವರ್ತನೆ. ಸ್ನೇಹಿತರೆ, ಮುಂಬರುವಂತಹ TET, ಪೊಲೀಸ್ ಕಾನ್ಸ್ಟೇಬಲ್, ಟೀಚರ್ಸ್ ಎಕ್ಸಾಮ್, SDA ಮತ್ತು FDA ಎಕ್ಸಾಮಿಗೋಸ್ಕರ ವಿಶೇಷವಾಗಿ ಸರಣಿಗಳನ್ನು ನೀಡಿದ್ದೀವಿ. ಇದರಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ, ವಿಶೇಷವಾಗಿ ವಿಜ್ಞಾನ. ಸೊ ಈ ಸರಣಿಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಹಾಗೆಯೇ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸೊ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.